ಒಳ ಮೀಸಲಾತಿ ಕುರಿತು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಸ್ವಾಗತಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಮಾದಿಗ ದಂಡೋರದಿಂದ ತುಮಕೂರು ಜಿಲ್ಲೆ ತಿಪಟೂರು ನಗರದ ನಗರಸಭಾ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡುವ ಮೂಲಕ ಸಂಭ್ರಮಾಚರಣೆ ನಡೆಸಲಾಯಿತು. ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೊಪ್ಪ ಶಾಂತಪ್ಪ, ಶೋಷಿತ ಸಮುದಾಯಗಳು ಸರ್ಕಾರದ ಮೀಸಲಾತಿ ಸವಲತ್ತುಗಳನ್ನು ಪಡೆಯಬೇಕು ಎಂದರೆ ಒಳ ಮೀಸಲಾತಿ ಜಾರಿಯಾಗಬೇಕು ಎಂದು ಕಳೆದ 3-4 ದಶಕಗಳಿಂದ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಪಂಜಾಬ್ ಸೇರಿದಂತೆ ಹಲವಾರು ರಾಜ್ಯಗಳು ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಹಲವಾರು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳು ಒಳ ಮೀಸಲಾತಿ ಜಾರಿಗೊಳಿಸಿದ್ರು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಇದ್ದ ಕಾರಣ ಪೂರ್ಣ ಪ್ರಮಾಣದ ಮೀಸಲಾತಿ ಜಾರಿಯಾಗಿರಲಿಲ್ಲ. ಆದರೆ ಸರ್ವೋಚ್ಚ ನ್ಯಾಯಾಲಯದ 7 ಜನರ ನ್ಯಾಯಾಧೀಶರ ಪೂರ್ಣಪೀಠ ಸಮಾಜದ ತುಳಿತಕ್ಕೊಳಗಾದ ಜನಸಮುದಾಯಗಳಿಗೆ ನ್ಯಾಯಸಮ್ಮತ ತೀರ್ಪು ನೀಡುವುದು ಸ್ವಾಗತಾರ್ಹವಾಗಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಕುಪ್ಪಾಳು ರಂಗಸ್ವಾಮಿ ಮಾತನಾಡಿ, ಕರ್ನಾಟಕದಲ್ಲಿ ಅಸ್ಪೃಶ್ಯ ಸಮುದಾಯಗಳಿಗೆ ಸರ್ಕಾರದ ಮೀಸಲಾತಿ ಸವಲತ್ತು ದೊರೆಯುತ್ತಿಲ್ಲ. ಮೀಸಲಾತಿ ಸವಲತ್ತುಗಳು ಸ್ಪೃಶ್ಯ ಪರಿಶಿಷ್ಟ ಜಾತಿಗಳ ಫಲವಾಗಿದ್ದು, ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ಶೋಷಿತ ಸಮುದಾಯಗಳಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ರಾಜ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸುವ ಮೂಲಕ ಶೋಷಿತ ಸಮುದಾಯಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ನಾಕ್ತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹಚ್ಚಿದ ಒಳ ಮೀಸಲಾತಿ ಹೋರಾಟದ ಕಿಚ್ಚೆಯ ಸುಪ್ರೀಂ ಕೋರ್ಟ್ ಆದೇಶದಿಂದ ಫಲ ಕೊಡುವ ಕಾಲ ಬಂದಿದೆ. ಹಲವಾರು ವರ್ಷಗಳ ಮಾದಿಗ ಹಾಗೂ ದಲಿತ ಪರ ಸಂಘಟನೆಗಳ ನ್ಯಾಯಸಮ್ಮತ ಹೋರಾಟಕ್ಕೆ ಸಂದ ಜಯವಾಗಿದೆ. ಹೋರಾಟದಲ್ಲಿ ಭಾಗವಹಿಸಿ ಸಮುದಾಯಕ್ಕೆ ದಾರಿದೀಪವಾದ ಎಲ್ಲ ಸಮುದಾಯದ ನಾಯಕರ ಹೋರಾಟ ಅವಿಸ್ಮರಣೀಯವಾಗಿದ್ದು, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಒಳ ಮೀಸಲಾತಿ ಸೌಲಭ್ಯ ದೊರೆಯಬೇಕು ಎಂದು ಒತ್ತಾಯಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಪೆದ್ದಿಹಳ್ಳಿ ನರಸಿಂಹಯ್ಯ, ಡಿಎಸ್ಎಸ್ ಸಂಚಾಲಕ ಟಿಕೆ ಕುಮಾರ್, ಗಾಂಧಿನಗರ ಬಸವರಾಜು, ಬಿಳಿಗೆರೆ ಚಂದ್ರಶೇಖರ್, ಯಗಚಿಕಟ್ಟೆ ರಾಘವೇಂದ್ರ, ಲಿಂಗದೇವರು, ಜಗದಾರ್ಯ ಅಶೋಕ್, ಗೌಡನಕಟ್ಟೆ, ಈಚನೂರು ಸೋಮಶೇಖರ್, ಕೊಪ್ಪ ಉದಯಕುಮಾರ್, ಆನಂದ್ ಕುಮಾರ್, ರಮೇಶ್, ಶಿವಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುಮಾರು 30ರಿಂದ 35 ವರ್ಷಗಳ ಕಾಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ಮಾದಿಗ ಪರ ಸಂಘಟನೆಗಳು ಆದಿಯಿಂದ ಬೀದಿಯಿಂದ ಮಂಜಿನ ಮೆರವಣಿಗೆ ಇರ್ಬೋದು, ಅರಬೆತ್ತಲೆ ಮೆರವಣಿಗೆ ಇರ್ಬೋದು, ಇವನ್ನೆಲ್ಲ ದೊಡ್ಡ ಹೋರಾಟಗಳನ್ನು ಮಾಡಿ ಇವತ್ತ ನಮ್ಮ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗಬೇಕು ಅಂತ ಆದೇಶ ಮಾಡಿದೆ. ಅದರಿಂದ ನಾವು ಈ ಕಿತ್ತೂರು ನಗರದಲ್ಲಿ ಎಲ್ಲ ಮಾದಿಗ ಪರ ಸಂಘಟನೆಗಳು ಸೇರಿಕೊಂಡು ಒಕ್ಕಲೂರಿನಿಂದ ನಾವು ಸಂಭ್ರಮೋತ್ಸವ ಹಮ್ಮಿಕೊಂಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಈ ಸಂಭ್ರಮೋತ್ಸವಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಇವತ್ತು ಸಿಹಿ ಹಂಚಿದ್ರ ಮುಖಾಂತರ ನಾವು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಜೈ ಭೀಮ್. ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡರ ವಿಶೇಷತೆ ಏನಂದರೆ, ಸುಮಾರು 30 ವರ್ಷಗಳಿಂದ ಕರ್ನಾಟಕ ದಲಿತ ಸಂಘಟನೆ, ಕರ್ನಾಟಕ ಮಾದಿಗ ದಂಡೋರ ಹಾಗೂ ಇನ್ನೂ ಹಲವಾರು ಮಾದಿಗ ಸಮೂಹ ಸಂಘಟನೆಗಳು ಈ ಒಳ ಮೀಸಲಾತಿಗಾಗಿ ಹಲವಾರು ಹೋರಾಟಗಳನ್ನು ಕರ್ನಾಟಕದಿಂದ ಹಿಡಿದು ತೆಲಂಗಾಣ, ಪಂಜಾಬ್, ಹರಿಯಾಣ ಇನ್ನೂ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಕೂಗು ಸರ್ಕಾರದ ಒಟ್ಟಿಗೆ ಹೋಗಿದ್ದರಿಂದ ಇವತ್ತು ಏನು ಉಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ಇವತ್ತು ನಮ್ಮ ಏನು 5-6 ರಾಜ್ಯಗಳಲ್ಲಿ ಮಾದಿಗರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಈ ಒಂದು ತೀರ್ಪನ್ನು ನಾವು ಭಾಳ ಅತ್ಯಂತ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಇವತ್ತು ನಮ್ಮ ಎಲ್ಲ 5 ರಾಜ್ಯಗಳಲ್ಲಿ ಈ ಒಂದು ಒಳ ಮೀಸಲಾತಿ ಇರತಕ್ಕಂಥ ಸರ್ಕಾರಗಳು ಏನು ಕರ್ನಾಟಕ ಆಗಿರ್ಬೋದು, ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಹೇಮಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳು
ಈ ಒಂದು ತೀರ್ಪನ್ನು ಸ್ವಾಗತಿಸಿ ಈ ತೀರ್ಪಿನಂತೆ ನಾವು ಈ ಒಂದು ಒಳ ಮೀಸಲಾತಿ ABCD ವರ್ಗೀಕರಣವನ್ನು ಪ್ರಪ್ರಥಮವಾಗಿ ನಾವು ಮಾಡ್ತೇವೆ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಏನು ನಮ್ಮ ಹಿಂದುಳಿದ ವರ್ಗಗಳ ನಾಯಕರಾದಂಥ ದಲಿತರ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು ಸಹ ಈ ಒಂದು ತೀರ್ಪನ್ನು ಬಹಳ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ದಾರೆ. ಆ ಸ್ವಾಗತಕ್ಕೆ ನಾವು ಸಹ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ತೀರ್ಪನ್ನು ಕೂಡಲೇ ಸಮಾಜದ ಹೋರಾಟಗಾರರು, ಮುಂಚೂಣಿ ನಾಯಕರು ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟಗಳನ್ನು ಮಾಡಿ 30 ವರ್ಷಗಳಿಂದ ಹೋರಾಟನ ಮಾಡಿ ಈ ಒಂದು ಸುಪ್ರೀಂ ಕೋರ್ಟು ಇವತ್ತೇನು ಆದೇಶ ಮಾಡಿದೆ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಡೀ ರಾಜ್ಯಾದ್ಯಂತ ದಲಿತ ನಾಯಕರುಗಳು ಹಲವಾರು ಹೋರಾಟಗಳನ್ನು ಮಾಡಿ 30 ವರ್ಷಗಳಿಂದ ಹೋರಾಟವನ್ನು ಮಾಡಿ ಏನು ಈ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನಕ್ಕೆ ಸುಪ್ರೀಂ ಕೋರ್ಟು ಈ ಎಲ್ಲ ಹಲವಾರು ಜಡ್ಜ್ಮೆಂಟ್ಗಳನ್ನು ಮಾಡಿ ಕೊನೆಗೆ ಅಂತಿಮವಾಗಿ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಇವರಿಗೆ ABCD ವರ್ಗೀಕರಣ ಆಗಲೇಬೇಕು ಅನ್ನೋ ಒಂದು ಕನಸನ್ನು ಹೊತ್ತು ನಮ್ಗೆ ಇವತ್ತು ಜಾರಿ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ರವಾನಿಸಿದ್ದಾರೆ. ಅದಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ಗೆ ತುಂಬ ಇಡೀ ರಾಜ್ಯಾದ್ಯಂತ ದಲಿತ ಬಂಧುಗಳು ಆಭಾರಿಯಾಗಿದ್ದೀವಿ. ಬಂಧುಗಳೇ, ಈಗಾಗಲೇ ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಪಂಜಾಬು, ಹರಿಯಾಣ ಮುಂತಾದ ರಾಜ್ಯಗಳಲ್ಲಿ ABCD ವರ್ಗೀಕರಣ ಮಾಡೋಕ್ಕೆ ಅವರೆಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ. ಒಳ ಮೀಸಲಾತಿ ಜಾರಿ ಅವರು ಮಾಡೇ ಮಾಡ್ತೀವಿ ಅನ್ನೋ ಒಂದು ಒಕ್ಕೊರಲ ತೀರ್ಮಾನಕ್ಕೆ ಬಂದಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟು ಯಾವುದೇ ತಡೆ ಇಲ್ಲ, ಯಾವುದೇ ಅಡೆತಡೆಗಳಿಲ್ಲ, ನೀವು ಮಾಡಬಹುದು ಅಂತ ರಾಜ್ಯ ಸರ್ಕಾರಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರಗಳು ನಮ್ಮ ಜನರ ನೋವನ್ನು ಕಂಡು ಇವತ್ತು ತೀರ್ಪನ್ನು ಸ್ವಾಗತಿಸಿ ಎಲ್ಲ ರಾಜ್ಯಗಳಲ್ಲೂ ಇದನ್ನು ಜಾರಿ ಮಾಡಿದ್ದೇ ಆದರೆ ನಮ್ಮ ಜನ ಈಗಲಾದರೂ 50 ವರ್ಷಗಳ 60 ವರ್ಷಗಳ ನಂತರ ಈಗಲಾದರೂ ಒಂದು ಸವಲತ್ತನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಸಂಭ್ರಮಾಚರಣೆನ ಇವತ್ತು ನಾವು ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಸೇರಿ ಮಾಡ್ತಾ ಇದ್ದೀವಿ. ಜೈ ಮಾದಿಗ, ಜೈ ಮಾದಿಗ. ಇದೊಂದು ಐತಿಹಾಸಿಕ ಇದು ಇವತ್ತಿನ ಹೋರಾಟ ಅಲ್ಲ. ಬಿ ಕೃಷ್ಣಪ್ಪನವರು ಇದರ ಹಣತೆಯನ್ನು ಒತ್ತಿ ಇದನ್ನು ಆರಿಸಬೇಡಿ, ಯಾವುದೇ ಕಾರಣಕ್ಕೆ ಹೋರಾಟ ಮಾಡಿ ಒಳ ಮೀಸಲಾತಿ ಕಡ್ಡಾಯ ಜಾರಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಬಾರ್ದು ಅಂತ ಹೇಳಿ ಅವರಂತೆ ನಾವು ಸುಮಾರು 30-35 ವರ್ಷಗಳಿಂದ ಅನೇಕ ಹೋರಾಟಗಳನ್ನು ಮಾಡಿ ಆ ಹೋರಾಟದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ರಾಜ್ಯಕ್ಕೆ ಕೊಟ್ಟಿಲ್ಲ, ಆ ರಾಜ್ಯದಲ್ಲಿ ಯಾರು ಜಾತಿಯವರೇ ಆ ಜಾತಿಗಳಿಗೆ ಅನುಕೂಲ ಆಗಂಗೆ ಅವರು ತೀರ್ಪನ್ನು ಕೊಟ್ಟಿರುತ್ತಾರೆ. ಎಲ್ಲ ರಾಜ್ಯಗಳಲ್ಲೂ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಯಾರು ನಿಜಾತಿ ಇದ್ದಾರೆ, ಯಾರು ಜನಸಂಖ್ಯೆ ಜಾತಿಯವರು ಆ ಜಾತಿಗೆ ಅನುಗುಣವಾಗಿ ಒಳ ಮೀಸಲಾತಿಯ ಜಾರಿ ಮಾಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕಡ್ಡಾಯವಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಜೈ 7 ಜನ ಜಡ್ಜ್ಗಳು